ನಮಸ್ಕಾರ. ಬಹಿರ್ಘಟನೆಯ ಪ್ರತಿಕೃತಿಸುವ ಲೌಕಿಕ ಚರಿತ್ರೆಯಲ್ಲಿರುವ ಅಲೌಕಿಕ ನಿತ್ಯ ಸತ್ಯಗಳ ಪ್ರತಿಮಿಸುವ ಸತ್ಯಕಥನ ಕಣ. ಶ್ರೀ ಕುವೆಂಪುವ ಸೃಜಿಸಿದ ಮಹಾಛಂದಸ್ಸಿನ ಮೇರುಕೃತಿ ಮೇಣ್ ಜಗದ್ಭವ್ಯ ರಾಮಾಯಣ ಅನ್ನುವಂತಹ ಮಾತಿನೊಂದಿಗೆ ಈ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕೃತಿಯನ್ನು ತಮ್ಮ ನೆಚ್ಚಿನ ಗುರುಗಳಾದ ಶ್ರೀ ವೆಂಕಣ್ಣಯ್ಯ ಅವರಿಗೆ ಕುವೆಂಪು ಅವರು ಸಮರ್ಪಿಸ್ತಾರೆ. ಆತ್ಮೀಯ ಸ್ನೇಹಿತರೆ, ಒಂದು ಕೃತಿಯ ಸಮರ್ಪಣೆ ಒಬ್ಬ ಗುರುವಿಗೆ ಸಂದಾಯ ಆಗತ್ತೆ ಅಂತ ಹೇಳಿದರೆ ಅದು ಗುರು ಮತ್ತು ಶಿಷ್ಯರ ನಡುವೆ ಇದ್ದಂತಹ ಅವಿನಾಭಾವ ಸಂಬಂಧವನ್ನು ಸೂಚಿಸುತ್ತೆ. ತಮ್ಮ ಮಾತೃಭಾಷೆಯಾದಂತಹ ಕನ್ನಡದಲ್ಲಿ ಕುವೆಂಪು ಅವರು ಮೊದಲ ಬಾರಿಗೆ ಸಾಹಿತ್ಯ ಕೃಷಿಯನ್ನು ಮಾಡಲಿಲ್ಲ. ಅವರು ಆಂಗ್ಲ ಭಾಷೆಯಲ್ಲಿ ಮಾಡಿದ್ರು. ಆದರೆ ಅವರ ಗುರುಗಳಾಗಿದ್ದಂತಹ ಶ್ರೀ BM ಶ್ರೀಕಂಠಯ್ಯ ಅವರು, ಕನ್ನಡದ ಕಣ್ವ ಅಂತ ನಾವು ಕರಿತೇವೆ, ಅವರು ಹೇಳಿದ್ರು, ನೀನು ನಿನ್ನ ಸಾಹಿತ್ಯ ಕೃಷಿಯನ್ನು ಮಾತೃಭಾಷೆಯಲ್ಲಿ ಮಾಡು. ಗುರುಗಳ ಮಾತನ್ನು ಚಾಚು ತಪ್ಪದೆ ಡಾಕ್ಟರ್ KV ಪುಟ್ಟಪ್ಪ ಪಾಲಿಸಿದ್ರು. ಅವರಿಗಲ್ಲಿ ನಿರಾಶೆ ಕಾದಿರಲಿಲ್ಲ. ಬದಲಾಗಿ ಕನ್ನಡ ಸಾಹಿತ್ಯದ ಧ್ರುವ ತಾರೆ ಅಂತಲೇ ಕರೆಸ್ಕೊಂಡ್ರು ನಮ್ಮ ಕುವೆಂಪು. ನಮಸ್ಕಾರ.